ಹಾಯ್ ಸ್ಟೂಡೆಂಟ್ಸ್, ಇವತ್ತು ಮುಂದುವರೆದ ಭಾಗ ಕೋನಗಳು, ಬಹುಭುಜಾಕೃತಿಗಳು ಮತ್ತು ತ್ರಿಭುಜಗಳು ಪಾಠದ ಬಗ್ಗೆ ಮುಂದುವರೆದ ಪ್ರಶ್ನೆಗಳಿದ್ದಾವೆ ಇಲ್ಲಿ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ 65 ಡಿಗ್ರಿ ಕೋನದ ಪೂರಕ ಕೋನದ ಅಳತೆ. ಸೊ ನಿಮ್ಗೆ ಗೊತ್ತಿದೆ ಪೂರಕ ಕೋನ ಅಂದ್ರೇನು ಅಂತ. ಅಜಯ್, ಪೂರಕ ಕೋನ ಅಂದ್ರೆ ಏನಪ್ಪ? ಪೂರಕ ಕೋನ ಅಂದ್ರೆ ಏನು ಅಂದ್ರೆ ಪೂರಕ ಕೋನ ಅಂದ್ರೆ 90 ಡಿಗ್ರಿ ಅಂತ ಹೇಳ್ತಿದ್ಯಾ. ಸೊ ಇಲ್ಲಿ ಪೂರಕ ಕೋನದ ಮೊತ್ತ ಅಂದ್ರೆ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಇದ್ರೆ ಅದು ಪೂರಕ ಕೋನ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಕೋನದ ಅಳತೆ 65 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು ಪೂರಕ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆದಾಗ ಒಂದು ಕೋನದ ಅಳತೆ 65 ಡಿಗ್ರಿ ಇದೆ. ಇನ್ನೊಂದು ಕೋನದ ಅಳತೆ ಎಷ್ಟು ಬರುತ್ತೆ? 10 5 ಅಂದ್ರೆ 5, 9 ಇಲ್ಲಿ 8, 8 6 ಆದ್ರೆ 2, 25 ಡಿಗ್ರಿ ಬಂತು. ಇನ್ನೊಂದು ಕೋನದ ಅಳತೆ ಯಾವುದು? ಬಿ ಬರುತ್ತೆ. ಇನ್ನೊಂದು ಕೋನದ ಅಳತೆ ಬಿ ಬರುತ್ತೆ. ನೆಕ್ಸ್ಟ್ 12 ಪ್ರಶ್ನೆ 100 ಡಿಗ್ರಿ 3 ಡಿಗ್ರಿ ಕೋನದ ಪರಿಪೂರಕ ಕೋನದ ಅಳತೆ. ಸೊ ಪರಿಪೂರಕ ಕೋನದ ಅಳತೆ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ? ಏನು ಪರಿಪೂರಕ ಕೋನದ ಅಳತೆ ಡಿಗ್ರಿ ಅಂದ್ರೆ? ಸರ್, ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇದ್ರೆ ಅಂತ ಪರಿಪೂರಕ ಕೋನ ಸಪ್ಲಿಮೆಂಟರಿ ಆಂಗಲ್ಸ್ ಅಂತ ಅಂತೀವಿ. ಸೊ ಸಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ 180 ಡಿಗ್ರಿ. ಅದರ ಒಂದು ಕೋನದ ಅಳತೆ ಕೊಟ್ಟಿದ್ದಾನೆ 180 ಡಿಗ್ರಿಗೆ 100 ಡಿಗ್ರಿ ಹೋದ್ರೆ ಉಳಿದೆಷ್ಟು? 80 ಡಿಗ್ರಿ. ಇಲ್ಲಿ ಆನ್ಸರ್ ಏನು? 80 ಡಿಗ್ರಿ ಅಂತ ಬಂತು. ಈ ರೀತಿ ನೀವು ಪರೀಕ್ಷೆಯಲ್ಲಿ ಬಿಡಿಸ್ಬೇಕಾ ಕೇಳಿದ್ರು. ಸೊ ನೆಕ್ಸ್ಟ್ ಕ್ವಶನ್, ಎರಡು ಪೂರಕ ಕೋನಗಳ ಅಳತೆಯ ವ್ಯತ್ಯಾಸವು 12 ಡಿಗ್ರಿ ಇದೆ. ಗಮನ ಇರಲಿ, ಎರಡು ಪೂರಕ ಕೋನಗಳ ಅಳತೆಯ ವ್ಯತ್ಯಾಸವು 12 ಡಿಗ್ರಿ ಇದೆ. ಹಾಗಾದರೆ ಆ ಎರಡು ಕೋನಗಳ ಅಳತೆ ಎಷ್ಟು? ಆ ಎರಡು ಕೋನಗಳ ಅಳತೆ ಯಾವ್ದು ಬರುತ್ತೆ? ಇಲ್ಲಿ ಎರಡು ಪೂರಕ ಕೋನ ಇದಾವೆ ಅಲ್ವಾ? ಎರಡು ಪೂರಕ ಕೋನಗಳ ಅಳತೆ. ಪೂರಕ ಕೋನ ಅಂದ್ರೆ ಎಷ್ಟು? 90 ಡಿಗ್ರಿ. ಆ ಕೋನಗಳ ಅಳತೆ 12 ಡಿಗ್ರಿ ಇದೆ. 90 ಡಿಗ್ರಿಗೆ ಅವುಗಳ ವ್ಯತ್ಯಾಸ 12 ಡಿಗ್ರಿ ಇದೆ ಅಂತಂದ್ರೆ ಇಲ್ಲಿ ಆ ಎರಡು ಕೋನಗಳ ಅಳತೆ ನಾವು ನೋಡ್ಬೇಕು. ಅಂದ್ರೆ ಮೈನಸ್ ಮಾಡಿ 12 ಡಿಗ್ರಿ ಬರಬೇಕು. ಪೂರಕ ಕೋನ ಮೊತ್ತ 90 ಡಿಗ್ರಿ ಬರಬೇಕು ಅಂತ ಅರ್ಥ. ಸೊ ಇಲ್ಲಿ 40 + 28 ಕೂಡಿದ್ರೆ ಎಷ್ಟಾಗುತ್ತೆ? 68 ಆಗುತ್ತೆ. ಇದು ಬರಲ್ಲ, ಪೂರಕ ಕೋನ ಅಲ್ಲ. ನೆಕ್ಸ್ಟ್ 100ಗೆ 88 ಕೂಡಿದ್ರೆ ಎಷ್ಟಾಗುತ್ತೆ? 188 ಆಗುತ್ತೆ. ಇದು ಕೂಡ ಪೂರಕ ಕೋನ ಅಲ್ಲ. ನೆಕ್ಸ್ಟ್ 51 ಡಿಗ್ರಿ 39 ಡಿಗ್ರಿ ಕೂಡಿದ್ರೆ 9 1 ಕೂಡಿದ್ರೆ 10, 5 3 8 1 9, 90 ಡಿಗ್ರಿ ಬರುತ್ತೆ. ಇದು 61 49 ಕೂಡಿ ಎಷ್ಟಾಗುತ್ತೆ? 110 ಆಗುತ್ತೆ. ಇದು ಕೂಡ ಬರಲ್ಲ. ನಾವು ಇಲ್ಲೇ ಗೊತ್ತು ಮಾಡ್ಕೊಬೋದು, ಉತ್ತರ ಸಿ. ಗೊತ್ತಾಯ್ತಾ? ಇವುಗಳ ವ್ಯತ್ಯಾಸ 12 ಡಿಗ್ರಿ ಆಗುತ್ತೆ ನೋಡ್ರಿ. 51 39 ಅಂದ್ರೆ 12 ಡಿಗ್ರಿ ಬರುತ್ತಲ್ವಾ? ಸೊ ಹಾಗಾಗಿ ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಚಿತ್ರದಲ್ಲಿನ ಪಾರ್ಶ್ವಕೋನಗಳ ಜೋಡಿ ನೋಡಿ ಮಕ್ಕಳೇ. ಈ ಅಕ್ಕಪಕ್ಕ ಇರ್ತಕ್ಕಂಥ ಆ್ಯಂಗಲ್ಗಳನ್ನ ಕೋನಗಳನ್ನ ನಾವು ಏನಂತ ಕರಿತೀವಿ? ಪಾರ್ಶ್ವಕೋನಗಳು ಅಂತಂತೀವಿ. ಅಥವಾ ಇಲ್ಲಿ AOCಗೆ COD ಪಾರ್ಶ್ವಕೋನ ಇದೆ. ನೆಕ್ಸ್ಟ್ AOCಗೆ BOD ಆಗಿಲ್ಲ, ಬಟ್ BODಗೆ ಯಾವುದಾಗಿದೆ? COD ಪಾರ್ಶ್ವಕೋನ ಆಗಿದೆ. ನೆಕ್ಸ್ಟ್ AOCಗೆ ತದನಂತರ AOB ಅಂತ ಹೇಳಿದ್ರೆ ಅದು ಬರೋದಿಲ್ಲ. ಗೊತ್ತಾಯ್ತಾ? ಪಾರ್ಶ್ವಕೋನಗಳಂದ್ರೆ ಅಕ್ಕಪಕ್ಕ ಇರ್ತಕ್ಕಂಥ ಏನು ಕೋನಗಳನ್ನ ನಾವು ಇಲ್ಲಿ ಏನಂತ ಕರಿತೀವಿ? ಪಾರ್ಶ್ವಕೋನ ಅಂತೀವಿ. ಈ AOCಗೆ ಇಲ್ಲಿ ಯಾವುದಿದೆ? COD ಇದೆ. ಹಾಗಾಗಿ ಆನ್ಸರ್ ಈಸ್ ಎ. ಸೊ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಕ್ವಶನ್, ಚಿತ್ರದಲ್ಲಿ x ನ ಅಳತೆ ಅಂತ ಹೇಳ್ತಿದ್ದಾರೆ. ಮಕ್ಕಳೇ, ನಿಮಗೆ ಗೊತ್ತಿದೆ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುವ ಅಭಿಮುಖ ಕೋನಗಳನ್ನ ನಾವೇನಂತ ಕರಿತೀವಿ? ಶೃಂಗಾಭಿಮುಖ ಕೋನಗಳು ಅಂತ ಅಂತೀವಿ. ಅಂದ್ರೆ ಶೃಂಗದಲ್ಲಿ ಅಭಿಮುಖ ಕೋನಗಳನ್ನ ನಾವೇನಂತೀವಿ? ಶೃಂಗಾಭಿಮುಖ ಕೋನಗಳು ಅಂತೀವಿ. ಈ ಶೃಂಗಾಭಿಮುಖ ಕೋನಗಳನ್ನ ನಾವಿಲ್ಲಿ ಸಮ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ 75 ಡಿಗ್ರಿ ಅಂದ್ರೆ ಅಭಿಮುಖ ಕೋನ ಕೂಡ ಎಷ್ಟು ಡಿಗ್ರಿ ಇರುತ್ತೆ? 75 ಡಿಗ್ರಿ ಇರುತ್ತೆ. ಅದಕ್ಕೆ ಶೃಂಗಾಭಿಮುಖ ಕೋನ ಅಂತಂತೀವಿ. ಅದೇ ಮಕ್ಕಳೇ, ಇದನ್ನ ನಾವು ಲೀನಿಯರ್ ಆಂಗಲ್ಸ್ ಅಂತ ಅಂಬೋದು. ಅಂದ್ರೆ ಇಲ್ಲಿ ಬರ್ತಕ್ಕಂಥ ಪಾರ್ಶ್ವಕೋನಗಳನ್ನ ನೋಡಿದ್ರೆ ಇದು ಸರಳ ರೇಖೆ ಆಗುತ್ತಲ್ವಾ? ಈ ಸರಳ ರೇಖೆ ಆಗುತ್ತೆ ಅಂದ್ರೆ ಸರಳ ರೇಖೆ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ಅವನ ಅಕಸ್ಮಾತ್ ಇದನ್ನ Y ಅಂತ ಕೇಳಿ Y ಕಂಡಿಡಿರಿ ಅಂತಂದ್ರೆ ಅಲ್ವಾ?
ಇದು ಬೇಕು ಅಂತಂದಾಗ ನಮ್ಗೆ ನಾವೇನ್ ಮಾಡ್ಬೇಕು, 180 ಡಿಗ್ರಿಗೆ 75 ಡಿಗ್ರಿನ ಕಳಿಬೇಕು. ಗೊತ್ತಾಯ್ತಾ? ಅವಾಗ ಈ ಕೋನದ ಅಳತೆ ಸಿಗುತ್ತೆ. y = 180 ಡಿಗ್ರಿ ಮೈನಸ್ 75 ಡಿಗ್ರಿ ಆದಾಗ 180ರಲ್ಲಿ 75 ಹೋದ್ರೆ ಎಷ್ಟಾಗುತ್ತೆ? 105 ಡಿಗ್ರಿ. ಸೊ ಹಾಗಾಗಿ ಇದು 105 ಡಿಗ್ರಿ ಆಗುತ್ತೆ. ಎಕ್ಸಾಮ್ ಆಗಿ ಇನ್ ಕೇಸ್ ಎಲ್ಲಾದ್ರೂ ಈ ರೀತಿ ಕೇಳಿದ್ರೆ, ಪಕ್ಕದ ಕೋನ ಕೇಳಿದ್ರೆ, ಇದು ಸರಳ ರೇಖೆ ಆಗಿರುತ್ತಲ್ವಾ, ಸರಳ ರೇಖೆಯ ಕೋನದ ಅಳತೆ 180 ಡಿಗ್ರಿ ಇರುತ್ತೆ. ಆ 180 ಡಿಗ್ರಿಯಲ್ಲಿ 75 ಡಿಗ್ರಿ ಹೋದ್ರೆ 105 ಡಿಗ್ರಿ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್, ಎರಡು ಕೋನಗಳ ಪೂರಕ ಕೋನಗಳಾಗಿದ್ದರೆ, ಎರಡು ಕೋನಗಳು ಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಮೊತ್ತ ಅಂತ ಹೇಳ್ತಾರೆ. ಇಲ್ಲಿ ಎ 65 ಡಿಗ್ರಿ ಇದೆ, ಬಿ 25, ಸಿ 90, ಡಿ 180 ಅಂತಿದೆ. ಸೊ ಮಕ್ಳೇ, ಎ 65 ಡಿಗ್ರಿ ನಮಗೆ ಗೊತ್ತಿರ್ಬೇಕು ಪೂರಕ ಕೋನ ಅಂದ್ರೆ ಏನು ಅಂತ. ಪೂರಕ ಕೋನ ನಿಮಗೆ ಆಲ್ರೆಡಿ ಗೊತ್ತಾಗಿದೆ, 90 ಡಿಗ್ರಿ, ಎರಡು ಕೋನಗಳ ಮೊತ್ತ 90 ಡಿಗ್ರಿ ಅಂತ ಅದನ್ನ ಪೂರಕ ಕೋನ ಅಂತೀವಿ. ಹಾಗಾದ್ರೆ ಇಲ್ಲಿ 90 ಡಿಗ್ರಿ ಅಂತ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಅನುರೂಪ ಕೋನಗಳನ್ನ ಪ್ರತಿನಿಧಿಸುವ ಇಂಗ್ಲಿಷ್ ವರ್ಣಮಾಲೆ ಅಕ್ಷರ. ಇಲ್ಲಿ ನೋಡಿ, ಇಲ್ಲಿ ಎರಡು ಸರಳ ರೇಖೆ ಇದಾವಲ್ವಾ, ಇವು ಸಮಾಂತರ ರೇಖೆ ಅಂತೀವಿ. ಈ ಸಮಾಂತರ ರೇಖೆ ಒಂದು ರೇಖೆ ಛೇದಕ ರೇಖೆ ಆಗಿದೆ. ಈ ರೇಖೆ ಅನುರೂಪ ಕೋನಗಳು, ಪರ್ಯಾಯ ಕೋನಗಳು, ಮತ್ತೆ ಅದು ಪರ್ಯಾಯ ಕೋನ, ಅಂತರ್ಬಹಿರ ಕೋನಗಳು, ಅಂತರ್ ಪರ್ಯಾಯ ಕೋನಗಳು, ಬಹಿರ್ ಪರ್ಯಾಯ ಕೋನಗಳು ಅಂತೇಳಿ ಸೃಷ್ಟಿ ಮಾಡುತ್ತೆ. ಅಭಿಮುಖ ಕೋನಗಳು ಆಗ್ತವೆ ಇಲ್ಲಿ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಅನುರೂಪ ಕೋನಗಳು ಹೇಗಿರ್ತವೆ ಅಂದ್ರೆ, ಇದು ಅನುರೂಪ ಕೋನ ಆಗಿರುತ್ತೆ. ಈ ಶೇಪ್ ತಾಳ್ರಿ, ಇದು ಯಾವ ಶೇಪ್ ಇದೆ ನೋಡ್ರಿ, ಯಾವ ಶೇಪ್ ಇದೆ? ಎಫ್. ಸೊ ಹಾಗಾಗಿ ಎಫ್ ವರ್ಣಮಾಲೆಯನ್ನು ಹೊಂದಿರುತ್ತೆ. ಇಲ್ಲಿ ಬರ್ತಕ್ಕಂಥವ್ನ ಏನಂತೀವಿ ನಾವಿಲ್ಲಿ, ಇವನ್ನ ಅನುರೂಪ ಕೋನಗಳು ಅಂತೀವಿ. ಇಲ್ಲಿ 65 ಡಿಗ್ರಿ ಇದೆ ಅಂದ್ರೆ ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ ಅಂತ ಅರ್ಥ? 65 ಡಿಗ್ರಿ ಇರುತ್ತೆ ಅಂತ ಅರ್ಥ. ಹಾಗಾಗಿ ಅನುರೂಪ ಯಾವ ಶೇಪ್ ಇದೆ? ಎಫ್ ಶೇಪ್ ಅಲ್ಲಿ ಬರುತ್ತೆ. ಗೊತ್ತಾಯ್ತಂದ್ರ? ಸೊ ಹಾಗಾಗಿ ಇಂಗ್ಲಿಷ್ ವರ್ಣಮಾಲೆ ಯಾವುದು? ಎಫ್. ನೆಕ್ಸ್ಟ್ 18ನೇ ನೋಡಿ, ಚಿತ್ರದಲ್ಲಿ ಎಕ್ಸ್ ನ ಅಳತೆ ಅಂತ ಇದೆ. ಚಿತ್ರದಲ್ಲಿ ಎಕ್ಸ್ ನ ಅಳತೆ ಅಂದಾಗ ಇಲ್ಲಿ ಬಂದಾಗ ಇಲ್ಲಿ ನೋಡಿಲಿ, ಈ ಯಾವ್ದು ಆಂಗಲ್ ಇದು? ಎಕ್ಸ್ ಇಲ್ಲಿ 65 ಡಿಗ್ರಿ ಇದೆ. ಸೊ ಈ ಕೋನ ಸಮ ಅಂತ ಹೇಳ್ತೀವಿ. ಹೆಂಗ್ ಹೇಳ್ತೀವಿ? ಎಕ್ಸ್ = 65 ಡಿಗ್ರಿ ಅಂತ ನಾವು ಬರ್ತೀವಿ ಡೈರೆಕ್ಟ್ ಆಗಿ. ಇದು ಯಾವ ಬೇಸಿಕ್ ಮೇಲೆ ನಾವು ಬರ್ದ್ವಿ ಅಂತಂದ್ರೆ, ಇಲ್ಲಿ ಅಂತರ್ ಪರ್ಯಾಯ ಕೋನಗಳು ಅಂತಂತೀವಿ. ಆಲ್ಟರ್ನೇಟಿವ್ ಆಂಗಲ್ಸ್, ಇಂಟೀರಿಯರ್ ಆಲ್ಟರ್ನೇಟಿವ್ ಆಂಗಲ್ಸ್, ಪರ್ಯಾಯ ಕೋನಗಳು ಸಮ ಇರ್ತವೆ. ಇದು ಝಡ್ ಶೇಪ್ ಅಲ್ಲಿ ಬರುತ್ತೆ ನೋಡಿ, ಇದು ಕೂಡ ಝಡ್ ಶೇಪ್ ಅಲ್ಲಿ ಬರುತ್ತೆ. ಇದು ಯಾವ ಶೇಪ್ ಅಂತಂದ್ರೆ ಝಡ್ ಶೇಪ್ ನೋಡಿ ಅಲ್ವಾ. ಅನುರೂಪ ಕೋನಗಳು ಎಫ್ ಶೇಪ್ ಅಲ್ಲಿ ಬಂದ್ರೆ ಇದು ಝಡ್ ಶೇಪ್ ಅಲ್ಲಿ ಬರುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್, ಚಿತ್ರದಲ್ಲಿ ಎಕ್ಸ್ ನ ಅಳತೆ. ಇದು ಬಹಿರ್ಕೋನ. ಬಹಿರ್ಕೋನದಲ್ಲಿ ಒಳಗಿನ ಅಂತರ್ಕೋನಗಳ ವಿರುದ್ಧ ಅಂತರ ಪಾರ್ಶ್ವಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಗೊತ್ತಾಯ್ತಾ? ಇಲ್ಲಿ 110 ಡಿಗ್ರಿ = 50 ಡಿಗ್ರಿ ಪ್ಲಸ್ ಎಕ್ಸ್ ಅಂತ. ಗೊತ್ತಾಯ್ತಂದ್ರ? ಸೊ ಎಕ್ಸ್ = 110 ಡಿಗ್ರಿ, ಈ 50 ಡಿಗ್ರಿ ಹತ್ತಲ ಹೋಯ್ತು ಅಂದ್ರೆ ಮೈನಸ್ 50 ಡಿಗ್ರಿ ಆಯ್ತು. ಸೊ ಎಕ್ಸ್ ಏನಾಗುತ್ತೆ? 110ಗೆ 50 ಎಷ್ಟು? 60 ಅಲ್ವಾ? 60 ಡಿಗ್ರಿ. ಎಕ್ಸ್ ನ ಬೆಲೆ ಎಷ್ಟು? 60 ಡಿಗ್ರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಎಕ್ಸಾಮ್ ಬಂದೇ ಬರುತ್ತೆ. ಇದೇ ತರ ಇರುತ್ತೆ, ಇದೇ ತರ ಇರುತ್ತೆ, ಇದೇ ಇರಲ್ಲ. ಈ ತರದಲ್ಲಿ ಬಂದ್ರೆ ನೀವು ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ತ್ರಿಭುಜದಲ್ಲಿನ 3 ಒಳಕೋನಗಳ ಮೊತ್ತ ನಿಮ್ಗೆ ಗೊತ್ತಿದೆ ಎಷ್ಟು ಡಿಗ್ರಿ? 180 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್, ಚಿತ್ರದಲ್ಲಿ ಆಂಗಲ್ ಎ ನ ಅಳತೆ. ಆಂಗಲ್ ಎ ಇಲ್ಲಿದೆ, ಇಲ್ಲಿ 50 ಡಿಗ್ರಿ ಇದೆ, ಇಲ್ಲಿ 60 ಡಿಗ್ರಿ ಇದೆ. ನಮಗೆ ಗೊತ್ತಿದೆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ ಇರುತ್ತೆ ಅಂತ ಹೇಳಿದ್ರೆ 180 ಡಿಗ್ರಿ. ಹೌದಲ್ಲ? ಸೊ ನಾವು ಈ ಆಂಗಲ್ ಎ ಪ್ಲಸ್ ಈ ಆಂಗಲ್ 50 ಡಿಗ್ರಿ ಇದೆ, ಈ ಆಂಗಲ್ 60 ಡಿಗ್ರಿ ಇದೆ, = 180 ಡಿಗ್ರಿ ಅಂತ ಬರ್ಕೊಳ್ಳಿ. ಆಂಗಲ್ ಎ ಪ್ಲಸ್ 60 + 50 ಎಷ್ಟಾಗುತ್ತೆ? 110 ಡಿಗ್ರಿ = 180 ಡಿಗ್ರಿ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟಿದೆ ಏನಾಗುತ್ತೆ? ಆಂಗಲ್ ಎ = 180 ಡಿಗ್ರಿ. ಈ 110 ಡಿಗ್ರಿ ಆ ಕಡೆ ಹೋದ್ರೆ 110 ಡಿಗ್ರಿ ಆಯ್ತು. ಸೊ ಎಷ್ಟಾಗುತ್ತೆ? 70 ಡಿಗ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತದ?
ಈ ರೀತಿ ಅರ್ಥ ಮಾಡೋದು. ನೆಕ್ಸ್ಟ್ 22ನೇದು ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಎಕ್ಸ್ 2x ಇದು ಎಂತ ತ್ರಿಭುಜ ಅಂತ ಅಂತೀವಿ ನಾವು? ಲಂಬಕೋನ ತ್ರಿಭುಜ ಅಂತೀವಿ. ಸೊ ಲಂಬಕೋನ ತ್ರಿಭುಜ ಅಂದ್ರೆ ಇದು ಆಲ್ರೆಡಿ ಗೊತ್ತಿದೆ ನಮ್ಗೆ. ಈ ತರ ಮಾರ್ಕ್ ಮಾಡಿರೋದು ಎಷ್ಟು ಡಿಗ್ರಿ ಇದೆ ಅಂತ ಅರ್ಥ, 90 ಡಿಗ್ರಿ ಇದೆ ಅಂತ ಅರ್ಥ. ಸೊ ಇವು ಆ ಕೋನಗಳ ಮೊತ್ತ ನಾವು ಕಂಡುಹಿಡಿಬೇಕು. ಎಕ್ಸ್ ಪ್ಲಸ್ 2x ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಂತೀರ. ಸೊ ಎಕ್ಸ್ ಪ್ಲಸ್ 2x ಎಷ್ಟಾಗುತ್ತೆ? 3x ಆಯ್ತು. ಪ್ಲಸ್ 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 3x ಇಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿಗೆ 90 ಡಿಗ್ರಿ ಹೋಯ್ತು ಅಂದ್ರೆ ಉಳಿಯೋದೆಷ್ಟು? 90 ಡಿಗ್ರಿ. ಎಕ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಡಿವೈಡ್ ಬೈ 3 ಆಯ್ತು. 9 0. ಸೊ ಎಕ್ಸ್ ನ ಬೆಲೆ ಎಷ್ಟು? 30 ಡಿಗ್ರಿ ಆಯ್ತು. ಅವನ ಎಕ್ಸ್ ನ ಅಳತೆ ಕೇಳಿದ್ನಲ್ವಾ? ಸೊ 30 ಡಿಗ್ರಿ ಇದು. ಹಾಗಾದ್ರೆ ಇದು ಎಕ್ಸ್ 30 ಡಿಗ್ರಿ ಆಯ್ತು, ಇದು 90 ಡಿಗ್ರಿ ಇದೆ ಅಂದ್ರೆ ಇದು ಎಷ್ಟು ಡಿಗ್ರಿ ಇದೆ ಅಂತ ಅರ್ಥ? 3 6 60 ಅಲ್ವಾ? ಸೊ ಇದು 90 ಇದೆ ಅಂದ್ರೆ ಇದು 30, ಇದು 60, 180 ಆಯ್ತು. ಚಿತ್ರದಲ್ಲಿ ಎಕ್ಸ್ ನ ಅಳತೆ ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಚಿತ್ರ ನೋಡ್ತಾ ಇದೀವಿ, ಇದು ತ್ರಿಭುಜ ಅಂತಿದೆ. ಇಲ್ಲಿ ಮತ್ತೆ ಇನ್ನೊಂದು ಆಂಗಲ್ ನ ಅವರು ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಾಗತ್ತೆ ಇಲ್ಲಿ ಶೃಂಗ ಇದೆ, ಶೃಂಗಕ್ಕೆ ಅಭಿಮುಖವಾಗಿರ್ತಕ್ಕಂಥ ಕೋನ. ಹಾಗಾಗಿ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಮ ಆಗಿರ್ತವೆ. ಹಾಗಾದ್ರೆ ವೈನ ಬೆಲೆ ಏನಾಗುತ್ತೆ? ಇಲ್ಲಿ 80 ಡಿಗ್ರಿ ಆಗುತ್ತೆ. ಹೌದಲ್ಲ? ಇದು ಬಿಕಾಸ್ ಶೃಂಗಾಭಿಮುಖ ಕೋನಗಳು, ಶೃಂಗಾಭಿಮುಖ ಕೋನ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ವೈನ ಬೆಲೆ ಸಿಕ್ಕಿದೆ. 3 ತ್ರಿಭುಜದ ಒಳಕೋನ 3 ಕೋನಗಳ ಮತ್ತೆ ಎಷ್ಟು ಡಿಗ್ರಿ ಅಂತ ಹೇಳಿದೀನಿ? 180 ಡಿಗ್ರಿ ಅಂತಂದಿವಿ. ಸೊ ಹಾಗಾಗಿ ಎಕ್ಸ್ ಪ್ಲಸ್ ವೈ ಪ್ಲಸ್ 50 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿಬೇಕು. ವೈನ ಬೆಲೆ ಎಷ್ಟು ಡಿಗ್ರಿ ಬಂದಿದೆ? 80 ಡಿಗ್ರಿ ಬಂದಿದೆ. ಪ್ಲಸ್ 50 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎಕ್ಸ್ ಪ್ಲಸ್ 80 ಪ್ಲಸ್ 50 ಎಷ್ಟು ಡಿಗ್ರಿ ಆಗುತ್ತೆ? 130 ಡಿಗ್ರಿ ಆಗುತ್ತೆ. ಇಸ್ ಈಕ್ವಲ್ ಟು 180 ಡಿಗ್ರಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ? ಎಕ್ಸ್ ಇಸ್ ಈಕ್ವಲ್ ಟು 130 ಹತ್ರ ಹೋದ್ರೆ ಏನಾಗುತ್ತದೋ, ಆ ಕಡೆ ಹೋದ್ರೆ 180 ಮೈನಸ್ 130 ಡಿಗ್ರಿ ಆಯ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ? 50 ಡಿಗ್ರಿ. ನಿಮ್ಗೆ ಎಕ್ಸಾಮ್ಗೆ ಈ ರೀತಿ ಕೇಳ್ಬೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಚಿತ್ರದಲ್ಲಿ ಇಲ್ಲಿ ನೋಡಿ, ಚಿತ್ರ ಈ ರೀತಿ ಇದೆ. ಎಂ ಕೋನ ಎಂ ನ ಅಳತೆ ಅಂತ ಕೇಳಿದಾರೆ. ಇಲ್ಲಿ ಮಾರ್ಕ್ ಮಾಡಿದ್ದಾರೆ. ಈ ರೀತಿ ಮಾರ್ಕ್ ಮಾಡಿದ್ರೆ ನಿಮ್ಗೆ ಗೊತ್ತಿದೆ ಅಂತ ತ್ರಿಭುಜ ಅಂತ. 2 ಬಾಹುಗಳು ಸಮ ಇದ್ದಾಗ ಅಂತ ತ್ರಿಭುಜ ನಾವೇನಂತ ಕರಿತೀವಿ? ಸಮ ದ್ವಿಬಾಹು ತ್ರಿಭುಜ ಅಂತ ಕರಿತೀವಿ. ಈ ಸಮ ದ್ವಿಬಾಹು ತ್ರಿಭುಜದ ವಿರುದ್ಧ ಕೋನಗಳು ಏನಾಗಿರ್ತವೆ? ಸಮವಾಗಿರ್ತವೆ ಅಂತ ನಾನು ಅವತ್ತೇ ಹೇಳಿದ್ವಿ. ಹಾಗಾಗಿ ಎಂ ನ ಕೋನ ಎಷ್ಟು ಡಿಗ್ರಿ ಇರುತ್ತೆ? 50 ಡಿಗ್ರಿ ಇರುತ್ತೆ. ಕೋನ ಎಂ 50 ಡಿಗ್ರಿ ಇದೆ.